ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲೈಕ್ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಈಸಿಯಾಗಿ ಮಾಡೋ ಒಂದು ಚಿಕನ್ ರೋಸ್ಟ್ ರೆಸಿಪಿ. ಅದಕ್ಕೆ 1 kg ಚಿಕನ್ ಕ್ಲೀನಾಗಿ ಇಟ್ಟಿದ್ದೀವಿ. ತೊಡಗಿ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡ್ರು, 3/4 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಪೀಸ್ ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದು, ಕಡಿಮೆ ಪೆಪ್ಪರ್ ಪೌಡ್ರು, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬು ರಸ ಹಾಕೋಣ. 2 ಮೀಡಿ ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಎಲ್ಲ ಹಾಕಿ ಕೈ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಒಂದು ಅರ್ಧ ಗಂಟೆ ಇದು ರೆಸ್ಟಿಗೆ ಇಡಬೇಕು. ಒಂದು ಬಾಣಲಿಲಿ ಸ್ವಲ್ಪ ಆಯಿಲ್ ಹಾಕಿಟ್ಟಿದ್ದೀವಿ. ಸ್ವಲ್ಪ ಸಾಸಿವೆ ಹಾಕೋಣ. ಈಗ ನಮ್ಮದು ಚಿಕನೆಲ್ಲ ಹಾಕೋಣ. ಇದು ಈಸಿ ಚಿಕನ್ ರೋಸ್ಟ್ ರೆಸಿಪಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ನಿಮ್ಗೆ ಹಾಕೋಣ. ನಾನು ಈಸಿಯಾಗಿ ಮಾಡಂತ ಇದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಲಿಡ್ ಹಾಕಿ ರೆಡಿ ಹಾಕಬೇಕು. ಈಗೊಂದು 10 ನಿಮಿಷ ಆಗಿದ್ದು ನೋಡಿ. ನಮ್ಮದು ನೀರೇ ಏನೂ ಹಾಕಿಲ್ಲ, ಚಿಕನ್ ನೀರೆಲ್ಲ ಬಂದಿದೆ. ಮಿಕ್ಸ್ ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಗರಂ ಮಸಾಲೆ ಚೆನ್ನಾಗೆಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಲಿಡ್ ಹಾಕಿ ನೋಡಿರಿ. ಈಗ ನಮ್ಮದು ಚಿಕನ್ ರೋಸ್ಟ್ ರೆಡಿ ಆಗಿತ್ತು. ಒಳ್ಳೆ ಟೇಸ್ಟಾಗಿರುತ್ತೆ. ನಾನು ಬೇಗ ಈಸಿಯಾಗಿ ಮಾರನ ವಿಧಾನ ತೋರಿಸಿಕೊಡ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಲ್ಲ ಫ್ರೈ ಮಾಡಿ ಹಾಕಿ, ಅದು ಇಷ್ಟ ಅಂದರೆ ಆ ರೀತಿಲಿ ಹಾಕಬೇಕು. ನಾನು ಎಲ್ಲ ಹಸಿ ಹಾಕಿಟ್ಟಿದ್ದೀವಿ. ಈ ರೀತಿಲಿ ಎಲ್ಲ ರೆಡಿ ಆಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನಮ್ಮದು ಈಸಿ ಚಿಕನ್ ರೋಸ್ಟ್ ರೆಸಿಪಿ ರೆಡಿಯಾಗಿದೆ. ನಾನು ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀವಿ. ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಬೇಕಂದ್ರೆ ಆ ರೀತಿಲಿ ಹಾಕಬೇಕು. ನಾನು ಎಲ್ಲ ಹಸಿ ಹಾಕಿ ಒಟ್ಟಿಗೆ ಎಲ್ಲ ಹಾಕಿ ಈ ರೀತಿಲಿ ರೋಸ್ಟ್ ಮಾಡಿದ್ದು ಒಳ್ಳೆ ಟೇಸ್ಟಾಗಿರುತ್ತೆ. ಅನ್ನ ಜೊತೆ ಗೀ ರೈಸು, ಚಪಾತಿ, ಪರಾಟ ಎಲ್ಲ ತಿನ್ನೋದು ಸೂಟ್ ಆಗುತ್ತೆ. ನೀವೆಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ನು ಶೇರ್ ಮಾಡಿ. ಎಲ್ಲರೂ ಈಸಿಯಾಗಿ ಜಾಸ್ತಿ ಆಯಿಲ್ ಏನೂ ಹಾಕೋದು ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್. ಈ ರೀತಿಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಒಳ್ಳೆಯ ಟೇಸ್ಟ್ ಆಗಿರುತ್ತೆ. ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ.